ಎಲ್ಲ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಈ ದಿನ ಪಂಚತಂತ್ರದ ಚಂಡರವ ಅನ್ನುವಂತಹ ನರಿಯ ಕಥೆಯನ್ನು ನೋಡೋಣ. ಈಗ ನನ್ನ ಚಾನಲನ್ನು ವೀಕ್ಷಿಸ್ತಿರುವಂತಹ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇರುವಂತಹ ವೀಕ್ಷಕರು ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಹಾಗೆ ಮುಂದೆ ಬರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿರಿ. ಹಾಗೆ ಮಾಡೋದರಿಂದ ಮುಂದೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ತಮಗೆ ಸೂಚನೆಯ ಮೂಲಕ ಗೊತ್ತಾಗುತ್ತೆ. ಈ ವಿಷಯವನ್ನು ತಿಳ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇಂದಿನ ಕಥೆಯನ್ನು ಆರಂಭಿಸ್ತೇನೆ. ಒಂದು ಕಾಡಿನಲ್ಲಿ ಚಂಡರವ ಅನ್ನುವಂಥದ್ದೊಂದು ನರಿ ಇತ್ತು. ಆ ನರಿ ತನ್ನ ನಾಲಿಗೆಯ ಜಿಹ್ವಾಚಾಪಲ್ಯದಿಂದ ಆಹಾರವನ್ನು ಹುಡುಕ್ತಾ ಒಂದು ಸಾರಿ ನಗರದೊಳಗೆ ಬಂದುಬಿಡ್ತು. ಹಾಗೆ ಆ ನರಿ ನಗರದ ಒಳಗೆ ಬಂದಾಗ ಅಲ್ಲಿರುವಂತಹ ನಾಯಿಗಳೆಲ್ಲವೂ ಆ ನರಿಯನ್ನು ನೋಡಿ ಬೊಗಳೋದಕ್ಕೆ ಪ್ರಾರಂಭ ಮಾಡಿತು. ಹಾಗೆ ಬೊಗಳ್ತಾ ಅದರ ಮೇಲೆ ಆಕ್ರಮಣವನ್ನು ಮಾಡೋದಕ್ಕೆ ಪ್ರಾರಂಭ ಆಯಿತು. ತನ್ನ ಚೂಪಾದ ಹಲ್ಲುಗಳಿಂದ ಆ ನರಿಯನ್ನು ಕಚ್ಚೋದಕ್ಕೆ ಪ್ರಾರಂಭ ಮಾಡಿತು. ಆಗ ಆ ನರಿ ಈ ನಾಯಿಗಳಿಂದ ಭಯಭೀತಗೊಂಡು ಇದರಿಂದ ತಪ್ಪಿಸಿಕೊಂಡು ಓಡೋದಕ್ಕಾಗಿ ವೇಗವಾಗಿ ಓಡೋದಕ್ಕೆ ಪ್ರಾರಂಭ ಮಾಡಿತು. ಹಾಗೆ ಓಡ್ತಾ ಆ ನರಿ ನೇರವಾಗಿ ಅಲ್ಲಿ ಒಬ್ಬ ಮಡಿವಾಳನ ಮನೆಯೊಳಗೆ ಹೋಗಿಬಿಡ್ತು. ಹಾಗೆ ಹೋದಾಗ ಅಲ್ಲಿ ನೇಕಾರ ಆ ಬಟ್ಟೆಗಳಿಗೆ ಬಣ್ಣ ಹಾಕೋದಕ್ಕಾಗಿ ಬಣ್ಣವನ್ನು ತಯಾರಿಸಿ ಇಟ್ಟಿರುವಂಥ ಹಂಡೆಯೊಳಗೆ ಈ ನರಿ ಹೋಗಿ ಬಿದ್ದುಬಿಡ್ತು. ಹಾಗೆ ಬಿದ್ದಾಗ ಅದರ ಮೈತುಂಬ ಆ ಹಂಡೆಯಲ್ಲಿದ್ದಂತಹ ನೀಲಿ ಬಣ್ಣ ಮೆತ್ಕೊಂತು. ಹಾಗೆ ಬಣ್ಣವನ್ನು ಮೆತ್ತಿಕೊಂಡಿದ್ದಂತಹ ನರಿ ಆ ಮನೆಯಿಂದ ಹೊರಗಡೆಗೆ ಬಂತು. ಆ ಹೊರಗಡೆಗೆ ಬಂದಾಗ ಬಣ್ಣದಲ್ಲಿ ಮುಳುಗಿ ಹೋಗಿರುವಂತಹ ನರಿಯನ್ನು ಆ ನಾಯಿಗಳು ಗುರುತಿಸದೇ ಹೋಗ್ಬಿಟ್ಟು ಇದು ನರಿ ಅಂತ ಗೊತ್ತಾಗದೆ ಆ ನಾಯಿಗಳು ಸಹಜವಾಗಿ ತಮಗೆ ಇಚ್ಛೆ ಬಂದ ಕಡೆಗೆ ಮತ್ತೆ ಹೊರಟೋಗ್ಬಿಡ್ತು. ಹಾಗೆ ಹೊರಟೋದ ತಕ್ಷಣವೇ ಅಯ್ಯೋ ಇವುಗಳಿಂದ ತಪ್ಪಿಸಿಕೊಂಡೆ ಅಂತ ಅಂದುಕೊಂಡಂತಹ ಚಂಡರವ ಅನ್ನುವಂತಹ ನರಿ ತಾನು ನಿಧಾನವಾಗಿ ಬಂದ ದಾರಿಗೆ ಹೋಗ್ತಾ ಕಾಡಿನ ದಾರಿಯನ್ನು ಹಿಡಿದು ಕಾಡಿನ ಒಳಗಡೆಗೆ ಹೋಗಿಬಿಡ್ತು. ಹಾಗೆ ಕಾಡಿನ ಒಳಗಡೆ ಹೋಗಿಬಿಡ್ತು. ಅದರ ಮೈಗೆ ಮೆತ್ಕೊಂಡಿರುವಂಥದ್ದು ನೀಲಿ ಬಣ್ಣ ಆಗಿತ್ತು. ಸಾಮಾನ್ಯವಾಗಿ ವಜ್ರಲೇಪ ಮತ್ತು ಮೂರ್ಖರು ಹಾಗೂ ನಾರಿಯರು ಮತ್ತು ಮೀನು, ಮೊಸಳೆ ಮತ್ತು ಈ ನೀಲಿ ಬಣ್ಣ ಇದು ಒಂದು ಸಾರಿ ಅಂಟಿಕೊಂಡು ಬಿಟ್ಟರೆ ಅದರಿಂದ ಬಿಡಿಸಿಕೊಳ್ಳೋದು ಬಹಳ ಕಷ್ಟ ಅನ್ನುವಂಥದ್ದೊಂದು ಮಾತಿದೆ. ಹಾಗಾಗಿ ಈ ನೀಲಿ ಬಣ್ಣ ಅದರ ದೇಹಕ್ಕೆ ಬಹಳ ಗಟ್ಟಿಯಾಗಿ ಮೆತ್ಕೊಂಡು ಬಿಡ್ತು. ಹೀಗೆ ನೀಲಿ ಬಣ್ಣವನ್ನು ಹೊಂದಿ ಕಾಡಿನಲ್ಲಿ ಬಂದಂತಹ ನರಿಯನ್ನು ನೋಡಿದಂತಹ ಎಲ್ಲ ಪ್ರಾಣಿಗಳು ಭಯಭೀತಗೊಂಡು ಬಿಡ್ತು. ಇಲ್ಲಿಯ ತನಕ ಈ ತರಹದ ಪ್ರಾಣಿಯನ್ನೇ ನೋಡಿರಲಿಲ್ಲ. ಹುಲಿ, ಸಿಂಹ, ತೋಳ ಮುಂತಾದ ದೊಡ್ಡ ಪ್ರಾಣಿಗಳು ಸಹಿತ ಇದನ್ನು ಕಂಡು ಹೆದರಿಕೊಂಡು ಇದು ಬಂದ ತಕ್ಷಣ ಇದನ್ನು ಬಿಟ್ಟು ದೂರ ಹೋಗೋದಕ್ಕೆ ಪ್ರಾರಂಭ ಮಾಡಿಬಿಡ್ತು. ಸಹಜವಾಗಿ ಬುದ್ಧಿವಂತನಾದವನು ಯಾರ ಸ್ವಭಾವ, ವ್ಯವಹಾರ ಮತ್ತು ಗುಣ ಗೊತ್ತಿರೋದಿಲ್ವೋ ಅಂಥವರನ್ನು ನಂಬೋದಿಲ್ಲ, ಅಂಥವರ ಜೊತೆಗೆ ವ್ಯವಹರಿಸೋದಿಲ್ಲ. ಈ ಮಾತಿನಂತೆ ಎಲ್ಲ ಪ್ರಾಣಿಗಳು ಈ ನರಿಯನ್ನು, ನೀಲಿ ಬಣ್ಣದ ನರಿಯನ್ನು ನೋಡಿ ಇದರಿಂದ ದೂರ ಓಡೋದಕ್ಕೆ ಪ್ರಾರಂಭ ಮಾಡುತ್ತಾ ಇದ್ದು. ಹಾಗೆ ತನ್ನಿಂದ ದೂರ ಹೋಗುತ್ತಾರಂತಹ ಈ ಎಲ್ಲ ಪ್ರಾಣಿಗಳನ್ನು ನೋಡಿ ನರಿ ಒಂದು ಉಪಾಯವನ್ನು ಮಾಡಿತು. ಒಂದು ಸಾರಿ ಕೂಗಿ ಕರೀತು, ನೋಡಿ ಯಾವ ಪ್ರಾಣಿಗಳು ನನಗೆ ಹೆದರಿಕೊಳ್ಳೋ ಅವಶ್ಯಕತೆ ಇಲ್ಲ. ಆ ಬ್ರಹ್ಮ ಹಿಂದೆ ನನ್ನನ್ನು ಸೃಷ್ಟಿ ಮಾಡಿ ಇಲ್ಲಿಗೆ ಕಳಿಸಿದ್ದಾನೆ. ಈ ಭೂಲೋಕದ ಪ್ರಾಣಿಗಳಿಗೆ ಯಾರೋ ರಾಜೇ ಇಲ್ಲ. ಹಾಗಾಗಿ ನೀನು ರಾಜನಾಗಿ ಆ ಎಲ್ಲ ಪ್ರಾಣಿಗಳನ್ನು ಪರಿಪಾಲನೆ ಮಾಡಬೇಕು. ಹಾಗಾಗಿ ನಿನ್ನನ್ನು ನಾನು ಸೃಷ್ಟಿ ಮಾಡಿದ್ದೇನೆ. ನಿನ್ನ ಹೆಸರು ಕಕುದ್ರುಮ ಅನ್ನುವಂತಹ ರಾಜ ಅಂತ ಹೇಳಿ ಈ ಭೂಲೋಕದ ಪ್ರಾಣಿಗಳನ್ನು ಪರಿಪಾಲನೆ ಮಾಡೋದಕ್ಕಾಗಿ ನನ್ನನ್ನು ಇಲ್ಲಿಗೆ ಕಳಿಸಿದ್ದಾನೆ. ಹಾಗಾಗಿ ನಾನು 3 ಲೋಕದ ಪ್ರಾಣಿಗಳನ್ನು ಪರಿಪಾಲನೆ ಮಾಡುವಂತಹ ಕಕುದ್ರುಮ ಅನ್ನುವಂತಹ ರಾಜ. ನೀವೆಲ್ಲರೂ ಇಂದಿನಿಂದ ನನ್ನ ಮಾತನ್ನು ಕೇಳಬೇಕು ಅಂತ ಆ ಚಂಡರವ ಅನ್ನುವಂತಹ ನರಿ ಹೇಳಿತು. ಹಾಗೆ ಹೇಳಿದ ತಕ್ಷಣ ಇದು ನಿಜನೇ ಇರಬಹುದು ಅಂಥೇಳಿ ಆ ಎಲ್ಲ ಪ್ರಾಣಿಗಳು ಸರಿ, ಹಾಗಿದ್ರೆ ನಮಗೆ ಆದೇಶವನ್ನು ಕೊಡ್ರಿ, ನಮಗೆ ನಿಮ್ಮ ಮಾರ್ಗದರ್ಶನವನ್ನು ಮಾಡಿರಿ ಅಂತ ಹೇಳಿ ಹುಲಿ, ಸಿಂಹ, ಚಿರತೆ, ತೋಳಗಳೆಲ್ಲವೂ ಅದರ ಹತ್ತಿರಕ್ಕೆ ಬಂದು ಕೂತ್ಕೊಂಡು ಹಾಗೆ ಹತ್ತಿರಕ್ಕೆ ಬಂದಂತಹ ಎಲ್ಲ ಪ್ರಾಣಿಗಳನ್ನು ಆಧರಿಸ್ತಾ ನರಿ ಆ ಸಿಂಹನಿಗೆ ಮಂತ್ರಿಯ ಪದವಿಯನ್ನು ನೀಡಿತು. ಹಾಗೆ ಆ ಚಿರತೆಗೆ ತನಗೆ ತಾಂಬೂಲವನ್ನು ಸುತ್ತಿಕೊಡುವಂತಹ ಕೆಲಸವನ್ನು ಕೊಟ್ಟಿತು. ಹಾಗೆ ಹುಲಿಗೆ ತನ್ನ ಶಯನಗ್ರಹವನ್ನು ಕಾವಲಾಗಿ ಇರುವಂತಹ ಕೆಲಸವನ್ನು ಕೊಟ್ಟಿತು. ಹಾಗೆ ತೋಳಗಳಿಗೆ ತನ್ನ ದ್ವಾರಪಾಲಕ ಕೆಲಸವನ್ನು ನೀಡಿತು. ಹೀಗೆ ಎಲ್ಲ ಪ್ರಾಣಿಗಳಿಗೂ ಒಂದೊಂದು ಕೆಲಸವನ್ನು ನೀಡಿದಂತಹ ನರಿ ತನ್ನದೇ ಜಾತಿಯ ನರಿಗಳನ್ನು ಮಾತನಾಡಿಸಲೂ ಇಲ್ಲ. ಅದಷ್ಟೇ ಅಲ್ಲದೇ ಅವುಗಳನ್ನು ಕತ್ತಿ ಹಿಡಿದು
ತನ್ನ ಜಾಗದಿಂದ ದೂರ ತಳ್ಳಿಬಿಟ್ಟಿತು. ಹಾಗೆ ತಳಿತು ಉಳಿದ ಎಲ್ಲ ಪ್ರಾಣಿಗಳ ಜೊತೆಗೆ ತನ್ನ ರಾಜ್ಯಭಾರವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿತು. ಹೀಗಿದ್ದಾಗ ಸಿಂಹಗಳು ಬೇರೆ ಬೇರೆ ಪ್ರಾಣಿಗಳನ್ನು ಬೇಟೆಯಾಡಿಕೊಂಡು ಬಂದು ಆ ನರಿಗೆ ಕೊಡ್ತಾ ಇತ್ತು. ಅದನ್ನು ಹಾಗೆ ಬೇಟೆಯಾಗಿ ತಂದಂತಹ ಮಾಂಸವನ್ನು ಈ ನರಿ ರಾಜಧರ್ಮಕ್ಕೆ ಅನುಗುಣವಾಗಿ ಎಲ್ಲರಿಗೂ ಹಂಚ್ತಾ ತಾನು ಸ್ವೀಕರಿಸ್ತಾ ಇತ್ತು. ಹೀಗೆ ಸುಂದರವಾಗಿ ನಡೆದಿತ್ತು. ಒಂದು ದಿನ ಸಭೆ ನಡೆದಿತ್ತು. ನರಿ ಎಲ್ಲ ಪ್ರಾಣಿಗಳನ್ನು ಸೇರಿಸಿ ಸಭೆ ಮಾಡ್ತಾ ಇತ್ತು. ಹಾಗೆ ಸಭೆ ಮಾಡ್ತಾ ಇರಬೇಕಾದಾಗ ಅಲ್ಲೆಲ್ಲೋ ದೂರದಲ್ಲಿ ಈ ನರಿಗಳ ಗುಂಪು ಓ ಅಂತ ಊಳಿಡ್ತಾ ಇತ್ತು. ನರಿಗಳ ಗುಂಪು ಊಳಿಡುವಂತಹ ಧ್ವನಿ ಈ ನರಿಗೆ, ಚಂಡರವ ಅನ್ನುವಂತಹ ನರಿಗೆ, ಇವತ್ತು ಕಕದ್ರುಮನಾಗಿ ಬಂದಂತಹ ರಾಜನ ರೀತಿಯಲ್ಲಿ ವರ್ತಿಸ್ತಿರುವಂತಹ ನರಿಗೆ ಕೇಳಿಸ್ತು. ಆ ಧ್ವನಿಯನ್ನು ಕೇಳಿದ ತಕ್ಷಣ ಅದಕ್ಕೆ ಪುಳಕ ಆಗಿಬಿಡ್ತು. ಪುಳಕ ಆಗಿದ್ದಷ್ಟೇ ಅಲ್ಲ, ಕಣ್ಣಿನೊಳಗೆ ನೀರು ಬಂದು ಆನಂದ ಭಾಷೆ ಬಂದು ತಾನು ಈ ಸಭೆಯೊಳಗಿದ್ದೀನಿ, ರಾಜನ ಹಾಗೆ ನಟಿಸ್ತಾ ಇದ್ದೀನಿ ಅನ್ನೋದನ್ನು ಮರೆತು ಒಂದ್ಸರಿ ತನ್ನ ಸ್ವಭಾವಕ್ಕನುಗುಣವಾಗಿ ಜೋರಾಗಿ ಓಳಿಟ್ಬಿಡ್ತು. ಹಾಗೆ ಓಳಿಡೋದೇ ತಡ ಎಲ್ಲ ಪ್ರಾಣಿಗಳಿಗೂ ಇದು ನರಿ ಅಂತ ಗೊತ್ತಾಯಿತು. ನರಿ ಅಂತ ಗೊತ್ತಾದ ತಕ್ಷಣ ಹುಲಿ ಸಿಂಹಗಳಿಗೆ ತಾವು ಮೋಸ ಹೋಗ್ಬಿಟ್ವಿ ಅನ್ನುವಂತಹ ಅಪಮಾನದಿಂದ ಒಂದು ಕ್ಷಣ ತಲೆ ತಗ್ಗಿಸುವುದು. ಹಾಗೆ ತಲೆ ತಗ್ಗಿಸಿ ನಂತರ ತಾವು ಮಾತಾಡಿಕೊಂಡು ಈ ಮೋಸಗಾರ ನರಿಯನ್ನು ನಾವು ಕೊಂದು ಬಿಡಬೇಕು ಅಂತ ಅವರ ಮಾತನ್ನು ಕೇಳಿಸಿಕೊಂಡಂತಹ ನರಿ ಇವರಿಂದ ತಪ್ಪಿಸ್ಕೊಂಡು ಓಡಿ ಹೋಗಬೇಕು ಅಂತ ಇನ್ನೇನು ಓಡೋದಕ್ಕೆ ಪ್ರಾರಂಭ ಮಾಡಿತು. ಅಷ್ಟೊತ್ತಿಗೆ ಹುಲಿ ಮತ್ತೆಲ್ಲ ಪ್ರಾಣಿಗಳು ಸೇರಿ ಅದರ ಮೇಲೆ ಆಕ್ರಮಣ ಮಾಡಿ ಆ ನರಿಯನ್ನು ತುಂಡಾಗಿ ಕತ್ತರಿಸಿ ಬಿಡ್ತು. ಈ ನರಿ ತನ್ನ ಬಾಂಧವರನ್ನು ದೂರ ಇಟ್ಟು ಪರರನ್ನು ತನ್ನ ಹತ್ತಿರ ಸೇರಿಸಿಕೊಂಡಿದ್ದಕ್ಕಾಗಿ ಸಂಕಷ್ಟದ ಸಂದರ್ಭದಲ್ಲಿ ಅದಕ್ಕೆ ಸಹಾಯಕರಿಲ್ಲದೆ ಸತ್ತು ಹೋಗುವಂತಹ ಪರಿಸ್ಥಿತಿ ಬಂತು. ತನ್ನವರನ್ನು ದೂರ ಇರಿಸಿ ಪರರನ್ನು ಹತ್ತಿರಕ್ಕೆ ಸೇರಿಸಿಕೊಂಡ್ರೆ ಒಂದಿಲ್ಲ ಒಂದು ದಿನ ಅವರಿಂದ ನಮಗೆ ತೊಂದರೆ ಆಗುತ್ತೆ ಅನ್ನುವಂಥದ್ದನ್ನು ಈ ಚಂಡರವ ಅನ್ನುವಂಥ ನರಿಯ ಕತೆ ನಮಗೆ ಹೇಳುತ್ತೆ. ಧನ್ಯವಾದಗಳು.